ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಶೇಷವಾಗಿ 2026 ಇನ್ನೇನು ಹತ್ತಿರ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ 2026 ನಾವು 26 ನೋಡ್ಬೋದು ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವರ್ಷ ತುಂಬಾ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ವರ್ಷ ನಾವು 2026 ಒಂದು ನಂಬರ್ ಸಿಂಗಲ್ ನಂಬರ್ಗೆ ತರಬೇಕು ಅಂದಾಗ 2+2 4, 4+6 10 ಆಗುತ್ತೆ. 10 1+0 ಮತ್ತು 1 ಆಗುತ್ತೆ. ಸೊ ಇದು ಒಂದು ಸೂರ್ಯನ ವರ್ಷ ಅಂತ ಹೇಳಲಾಗುತ್ತೆ. ಸೊ ಇದು ಬಹಳನೇ ಒಂದು ವಿಶೇಷವಾದಂತಹ ವರ್ಷ ಆಗುತ್ತೆ ಅಂತ ಕೂಡ ಹೇಳ್ಬೋದು. ವಿಶೇಷವಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಮೂಲಾಂಕದ ಪ್ರಕಾರ ಈ ಒಂದು ವರ್ಷ ನಿಮಗೆ ಯಾವ ರೀತಿ ಇರುತ್ತೆ, ಯಾವೆಲ್ಲ ಫಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ವರ್ಷ, ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಗೆಳೆಯರೆ, ಮೊದಲನೇದಾಗಿ ನಿಮಗೆ ಮೂಲಾಂಕ ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಮೂಲಾಂಕ ಯಾವುದು ಅಂತ ನೀವು ತಿಳ್ಕೊಬೇಕು ಅಂತಂದರೆ ಸಿಂಪಲಾಗಿ ಏನು ಮಾಡಬೇಕು ಅಂದರೆ, ನೀವು ಹುಟ್ಟಿದಂಥ ಒಂದು ಡೇಟು, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಒಂದು ಡೇಟು ಜನವರಿ 4 ಅಥವಾ ಯಾವುದೇ ತಿಂಗಳ ಒಂದು 4 ಅಂತ ಹೇಳಿದ್ರೆ ನೀವು 4 ಅಂತ ತಿಳ್ಕೊಬೇಕಾಗತ್ತೆ. ಅದೇ ರೀತಿ ನಿಮ್ಮ ಡೇಟ್ ಇವಾಗ 22, ನೀವು ಹುಟ್ಟಿದಂಥ ದಿನಾಂಕದ ಬಗ್ಗೆ ನಾನು ಹೇಳ್ತಿದ್ದೀನಿ. 22 ಅಂದರೆ 2 ಕೂಡಿಸಿ 2+2 ಆ್ಯಡ್ ಮಾಡಿದಾಗ 4 ಬರುತ್ತೆ. ಸೊ ನಿಮ್ಮ ಒಂದು ಮೂಲಾಂಕ 4 ಆಗುತ್ತೆ. ಅದೇ ರೀತಿ 29 ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು 29 ಅಂದಾಗ 2+9 11 ಆಗುತ್ತೆ. 11ನ್ನು ಮತ್ತೆ ಅದನ್ನು ಆ್ಯಡ್ ಮಾಡಬೇಕಂದ್ರೆ 1+1 ಮತ್ತೆ ಆ್ಯಡ್ ಮಾಡಿದಾಗ 2 ಬರುತ್ತೆ. ಸೊ ಇದು ನಿಮ್ಮ ಮೂಲಾಂಕ 2 ಆಗುತ್ತೆ. ಇದೇ ರೀತಿ ಸಿಂಗಲ್ ನಂಬರ್ಗೆ ತರಬೇಕಾಗತ್ತೆ. ಎಷ್ಟೇ ನಂಬರ್ ಬಂದರೂ ಕೂಡ, ಎಷ್ಟು ಡಬಲ್ ನಂಬರ್ ಬಂದರೂ ಕೂಡ ಸಿಂಗಲ್ ನಂಬರ್ಗೆ ತರಬೇಕಾಗತ್ತೆ. ಅಂದರೆ 1ರಿಂದ 9ವರೆಗೂ ಇರುತ್ತೆ ಮೂಲಾಂಕ. ಸೊ ಇದನ್ನು ನೀವು ಈ ಥರ ನೀವು ನಿಮ್ಮ ಮೂಲಾಂಕವನ್ನು ತೆಗಿಬೋದು. ಸೊ ಈ ರೀತಿ ನಿಮಗೆ ಮೂಲಾಂಕ ನಿಮ್ಮದು ಯಾವುದು ಅಂತ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ, ನಿಮ್ಮ ಮೂಲಾಂಕ ಯಾವುದು ಅಂತ ನಾನು ನಿಮಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಗೆಳೆಯರೆ, ಇದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಮೂಲಾಂಕ ನಂಬರ್ 1 ಆಗಿದ್ದರೆ, ಗೆಳೆಯರು ವಿಶೇಷವಾಗಿ ಈ ಒಂದು 2026 ನಿಮ್ಮ ಒಂದು ವರ್ಷ ಅಂತ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಮುಂಚೆನೇ ಹೇಳಿದಾಗೆ 2026 ಅಂತ ನಾವು ಆ್ಯಡ್ ಮಾಡಿದಾಗ ಟೋಟಲ್ ಬರೋದು 1. ನಿಮ್ಮ ಮೂಲಾಂಕ ಕೂಡ 1 ಆಗಿರೋದ್ರಿಂದ ಈ ಒಂದು ವರ್ಷ ನಿಮಗೆ ನಿಮ್ಮ ಒಂದು ಸೂರ್ಯ ನಂಬರ್ 1ಗೆ ಸೂರ್ಯ ಆಡಳಿತವಾದಂತಹ ಒಂದು ನಂಬರ್ ಆಗಿರುತ್ತೆ. ಸೊ ನಿಮ್ಮದೇ ಆದಂತಹ ಒಂದು ವರ್ಷ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಸಾಕಷ್ಟು ಒಂದು ಒಳ್ಳೆಯ ಒಂದು ಶುಭ ಸಮಾಚಾರಗಳನ್ನ ಕೊಡುತ್ತೆ, ಹಾಗೆ ಶುಭ ಅವಕಾಶಗಳನ್ನ ಕೊಡುತ್ತೆ. ಹಾಗೆ ಸಾಕಷ್ಟು ಒಂದು ವಿಷಯಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಬದಲಾವಣೆಗಳನ್ನ ಈ ಒಂದು ವರ್ಷ ನಿಮಗೆ ತಂದುಕೊಡುತ್ತೆ. ಮೊದಲನೇದಾಗಿ ನಿಮ್ಮ ವೃತ್ತಿ ಹಾಗೂ ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಂಥ ಒಂದು ಬದಲಾವಣೆ ಈ ಒಂದು ವರ್ಷ ನಿಮಗೆ ತಂದುಕೊಡುತ್ತೆ ಅಂತ ಹೇಳೋದಾದರೆ, ನಿಮಗೆ ಹೊಸ ಕೆಲಸ ಸಿಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಅಥವಾ ಹೊಸ ಪ್ರಾಜೆಕ್ಟ್ ಆಗಲಿ, ಅಥವಾ ಹೊಸ ಒಂದು ಜವಾಬ್ದಾರಿ ಆಗಲಿ, ಈ ರೀತಿಯಂಥ ಒಂದು ಯಾವುದಾದ್ರೂ ಒಂದು ಹೊಸ ಒಂದು ಕೆಲಸ ಆಗಲಿ, ಪ್ರಾಜೆಕ್ಟ್ ಆಗಲಿ, ಇಂಥದ್ದೇನಾದರೂ ಒಂದು ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಆಗುತ್ತೆ ಅಂತ ಹೇಳ್ಬೋದು. ಏನೋ ಒಂದು ಹೊಸದು ಆಗುವಂಥ ಒಂದು ಸಾಧ್ಯತೆಗಳು, ಹೊಸತನ ಅನ್ನೋದು ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಬರುತ್ತೆ ಅಂತ ಹೇಳ್ಬೋದು. ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿ ಆಗಿಬರುತ್ತೆ ಈ ಒಂದು ವರ್ಷ. ಯಾವುದೇ ಒಂದು ಪ್ರಾಜೆಕ್ಟ್ಗೆ ನಿಮಗೆ ಅಥವಾ ಯಾವುದಾದ್ರೂ ಒಂದು ವಿಷಯಕ್ಕೆ ನಿಮಗೆ ಜವಾಬ್ದಾರಿಯನ್ನು ವಹಿಸಿದ್ರೆ ಅದನ್ನು ನೀವು ತುಂಬ ಈಸಿಯಾಗಿ, ತುಂಬ ಅಚ್ಚುಕಟ್ಟಾಗಿ ಅವರು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೀವು ಆ ಒಂದು ಕೆಲಸವನ್ನು ನೀವು ಮಾಡಿಕೊಡ್ತೀರ. ಹಾಗಾಗಿ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನೀವು ಬಾಸ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಯಾವುದೋ ಒಂದು ನಾರ್ಮಲ್ ಕೆಲಸದಲ್ಲಿದ್ದರೂ ಕೂಡ ಅಲ್ಲಿಂದ ನಿಮಗೆ ಪ್ರಮೋಷನ್ ಆಗಿ ಬಾಸ್ ಆಗುವಂಥದ್ದು ಅಥವಾ ಮ್ಯಾನೇಜರ್ ಆಗುವಂಥದ್ದು, ಒಟ್ಟು ನಿಮ್ಮ ಕೆಳಗಡೆ ಒಂದಿಷ್ಟು ಜನ ಕೆಲಸ ಮಾಡುವಂತಹ ಸಾಧ್ಯತೆಗಳು ಈ ಒಂದು ವರ್ಷ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ ಅಂದರೆ, ನಿಮಗೆ ವಿಶೇಷವಾಗಿ ಹೊಸ ಬ್ರ್ಯಾಂಚ್ಗಳು ಅಥವಾ ಯಾವುದಾದ್ರೂ ಒಂದು ಬ್ರ್ಯಾಂಚಿಗೆ ನಿಮಗೆ ಪಾರ್ಟ್ನರ್ಶಿಪ್ ಸಿಗೋದು, ಈ ಥರದಂತಹ ಒಂದು ಅಂದರೆ ಎಕ್ಸ್ಪ್ಯಾನ್ಷನ್ಗೆ ಈ ಒಂದು ವರ್ಷ ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನಿಮಗೆ ವೈಯಕ್ತಿಕ ಜೀವನ, ನಿಮ್ಮ ಜೀವನದಲ್ಲಿ ಯಾವ ರೀತಿ ಈ ಒಂದು ವರ್ಷ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು
ಹಳೆಯ ಸಂಬಂಧಗಳೇನಿದೆ ಅದನ್ನು ನೀವು ಮರೆತು ಹೊಸ ವಿಷಯಗಳು ಅಥವಾ ಹೊಸ ಮುಂದೆ ಏನು ಮಾಡಬೇಕು, ಮುಂದೆ ನಿಮ್ಮ ಫ್ಯೂಚರ್ ಬಗ್ಗೆ ಆಗಲಿ ಅಥವಾ ಅದರಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಅದನ್ನು ಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅಂತ ಇಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಆರಂಭದಲ್ಲಿ ನಿಮಗೆ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಕಂಟಿನ್ಯೂಸ್ ಆಗಿ ಅದು ನಡೀತಾ ಇದೆ ಅಂತಂದರೆ ನಿಮಗೆ ಸ್ವಲ್ಪ ಈ ಒಂದು ವರ್ಷ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ಸ್ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ನಿಮಗೆ ಇಯರ್ ಎಂಡಿಂಗಲ್ಲಿ ನಿಮಗೆ ಓಕೆ ಅಂತ ಅನಿಸುತ್ತೆ. ಸೊ ಅಷ್ಟೊಂದು ಒಳ್ಳೆಯದಿಲ್ಲ, ಬಟ್ ಓಕೆ ಅಂತ ಹೇಳ್ಬೋದು. ಇನ್ನು ನೀವು ವಿಶೇಷವಾಗಿ ಈ ಒಂದು ವರ್ಷ ನಿಮಗೆ ಏನಾದರೂ ಒಂದು ಸಲಹೆ ಅಂತ ಹೇಳಿದ್ರೆ, ವಿಶೇಷವಾಗಿ ನಿಮಗೆ ಸೂರ್ಯ ಸಾಕಷ್ಟು ಒಂದು ಫಲಗಳನ್ನ ಕೊಡ್ತಾನೆ ಈ ಒಂದು ವರ್ಷ. ಆದರೆ ಒಂದು ವಿಷಯದ ಬಗ್ಗೆ ನೀವೇ ನೆನ್ಪಿಟ್ಕೊಬೇಕು ಅಂದರೆ, ನಿಮಗೆ ಕೋಪ ಆಗಲಿ, ಅಹಂಕಾರ ಆಗಲಿ, ಈಗೋ ಆಗಲಿ, ಇದನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಕೊಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನಿಮ್ಮ ಒಂದು ಮೂಲಾಂಕ 2 ಆಗಿದ್ದರೆ, ಅಂದರೆ ವಿಶೇಷವಾಗಿ 2, 11, 20 ಅಥವಾ 29 ಈ ಒಂದು ಡೇಟ್ಗಳಲ್ಲಿ ನೀವು ಹುಟ್ಟಿದರೆ, ವಿಶೇಷವಾಗಿ ಈ ಒಂದು ವರ್ಷ 2026 ನಿಮಗೆ ನಿಮ್ಮ ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ ಒತ್ತಾಯಿಸುವಂತಹ ಒಂದು ವರ್ಷವಾಗಿರುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ವಿಶೇಷವಾಗಿ ನಿಮಗೆ ಸಂಬಂಧ ಮತ್ತು ಮದುವೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಪ್ರೇಮ ಸಂಬಂಧದಲ್ಲಿ ನಿಮಗೆ ಗಂಭೀರತೆ ಪಡೆಯುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಪ್ರೇಮ ಸಂಬಂಧ ಯಾವುದೇ ಇದ್ದರೂ ಕೂಡ ಒಂದು ಸೀರಿಯಸ್ನೆಸ್ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಷಯ ಅಂದರೆ ಹುಡುಗಾಟ ಎಲ್ಲ ಹೋಗಿ ಒಂದು ಸೀರಿಯಸ್ ಆಗಿರುವಂಥ ರಿಲೇಷನ್ಶಿಪ್ಪು ನಿಮಗೆ ಆಗುತ್ತೆ ಅಂತ ಹೇಳ್ಬೋದು. ಜೂನ್ ನಂತರ ನಿಮಗೆ ಮದುವೆಯ ಯೋಗ ಕೂಡ ಇರುತ್ತೆ. ನಿಮಗೆ ಮದುವೆಗೆ ಸ್ವಲ್ಪ ಡಿಲೇಸ್ ಆಗ್ತಿತ್ತು ಅಂತಂದರೆ ಜೂನ್ ನಂತರ ನಿಮಗೆ ಒಳ್ಳೆಯ ಒಂದು ಟೈಮ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಕುಟುಂಬದಿಂದ ಕೂಡ ಒಳ್ಳೆಯ ಒಂದು ಬೆಂಬಲ ಅನ್ನೋದು ನಿಮಗೆ ಸಿಗುತ್ತೆ ಈ ಒಂದು ಮದುವೆಗೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನಿಮಗೆ ಮನಃಶಾಂತಿ ಮತ್ತು ಭಾವನೆಗಳು ಅಂತ ಬಂದಾಗ ನಿಮಗೆ ಈ ವರ್ಷ ಚಂದ್ರನ ಒಂದು ಶಕ್ತಿ ನಿಮಗೆ ಒಂದು ತುಂಬ ಕಾಮ್ ಆಗಿರುವಂಥ ಒಂದು ಮೈಂಡನ್ನು ಕೊಡುತ್ತೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಡಿಸಿಷನ್ ಮೇಕಿಂಗು, ಅಂದರೆ ಯಾವ್ದಾದ್ರು ಒಂದು ಡಿಸಿಷನ್ ತೊಗೊಬೇಕು ಅಂದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನನ್ನು ಕೂಡ ಕೊಡುತ್ತೆ. ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಏನೇ ಡಿಸಿಷನ್ ತೊಗೊಬೇಕಾದ್ರೂ ಕೂಡ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ನೀವು ಡಿಸಿಷನನ್ನು ತೊಗೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಪ್ರಯಾಣ ಅಂತ ಬಂದಾಗ, ಆಹಾರ ಪದ್ಧತಿಯಲ್ಲಿ ನೀವು ಸ್ವಲ್ಪ ಎಕ್ಸ್ಟ್ರೀಮಾಗಿ ಚೇಂಜ್ ಆಗ್ಬೋದು ಈ ಒಂದು ಏನಂತಾರೆ ನಿಮ್ಮ ಈ ಒಂದು ವರ್ಷದಲ್ಲಿ. ಹಾಗಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸಬೇಕಾಗತ್ತೆ. ಆಧ್ಯಾತ್ಮಿಕ ಪ್ರವಾಸಗಳು ಹೆಚ್ಚಾಗುತ್ತೆ. ನೀವು ದೇವಸ್ಥಾನಗಳಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ, ಅಥವಾ ಯಾವುದಾದ್ರು ಒಂದು ಹಿಸ್ಟೋರಿಕ್ ಪ್ಲೇಸಸ್ಗಳಿಗೆ ಟ್ರಾವೆಲ್ ಮಾಡುವಂಥ ಚಾನ್ಸಸ್ಗಳು ಈ ಒಂದು ವರ್ಷ ನಿಮಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವರ್ಷ ನಿಮಗೆ ಅದ್ಭುತವಾದಂಥ ಒಂದು ಸಲಹೆ ಏನಪ್ಪ ಅಂತಂದರೆ, ನಿಮ್ಮ ಮನಸ್ಸಿಗೆ ಏನಂತ ಅನಿಸುತ್ತೆ ಅದನ್ನು ನೀವು ಮನಸ್ಸಲ್ಲೇ ಇಟ್ಕೊಂಡ್ರೆ ತೊಂದರೆ ಆಗುತ್ತೆ. ಅದನ್ನು ನೀವು ಓಪನ್ ಆಗಿ ಹೇಳಬೇಕಾಗತ್ತೆ. ಈ ಥರ ಇದೆ,
ನನಗೆ ಈ ಥರ ಫೀಲ್ ಆಗ್ತದೆ ಅಂತ ಓಪನ್ ಆಗಿ ಹೇಳಬೇಕಾಗತ್ತೆ. ಅವರು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊತಾರೆ, ಅವ್ರು ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊಂಡ್ರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗೋದು. ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡಿದ್ರೆ ನಿಮಗೆ ಈ ಒಂದು ವರ್ಷ ಚೆನ್ನಾಗಿರುತ್ತೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಬಿಟ್ಟು ಏನಾದರೂ ಫೀಲ್ ಆಗ್ತಿದೆ ಅಂತಂದರೆ ಅದನ್ನು ಡೈರೆಕ್ಟಾಗಿ ಹೇಳಬೇಕಾಗತ್ತೆ. ಫಿಯರ್ ಆಫ್ ಚೇಂಜನ್ನು ಕೂಡ ನೀವು ಈ ಒಂದು ವರ್ಷ ಬಿಡಬೇಕಾಗತ್ತೆ. ಅಂದರೆ ಬದಲಾವಣೆಗೆ ನೀವು ಇನ್ನು ಮುಂದಿನದಾಗಿ ನಿಮ್ಮ ಒಂದು ಮೂಲಾಂಕ ನಂಬರ್ 3 ಆಗಿದ್ದರೆ, ವಿಶೇಷವಾಗಿ ನಿಮ್ಮ ಒಂದು ನಂಬರ್ಗೆ ಅಧಿಪತಿ ಗುರು ಆಗಿರ್ತಾನೆ, ಗುರುಗ್ರಹ ನಿಮಗೆ ಅಧಿಪತಿ ಆಗಿರ್ತಾರೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಕಲಿಕೆ ಹಾಗೂ ಶಿಕ್ಷಣದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಹೈಯರ್ ಸ್ಟಡೀಸ್ ಹಾಗೂ ಸರ್ಟಿಫಿಕೇಟ್ಸು, ಅಂದರೆ ಅದರ ಜೊತೆಗೆ ಹೊಸ ಸ್ಕಿಲ್ಸು ಏನಾದರೂ ನಿಮಗೆ ನೀವು ಪಡ್ಕೊಳ್ಳುವಂಥ ಒಂದು ವರ್ಷ ಈ ಒಂದು ವರ್ಷ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಿಮಗೆ ಟೀಚರ್ ಥರ ಒಂದು ರೋಲು, ಟೀಚಿಂಗಲ್ಲಾಗಲಿ ಅಥವಾ ಜ್ಞಾನ ಕೊಡುವಂಥ ಯಾವುದೇ ರೋಲ್ಸ್ಗಳು ನಿಮಗೆ ಆರಾಮಾಗಿ ನಿಮಗೆ ಆ ಒಂದು ಕೆಲಸ ನಿಮಗೆ ಸಿಗುತ್ತೆ. ಹಾಗೆ ಅದರಿಂದ ನಿಮಗೆ ಒಳ್ಳೆಯ ಒಂದು ಲಾಭಗಳು ಕೂಡ ಆಗುತ್ತೆ. ಆ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ನಿಮಗೆ ಅದರಿಂದ ಒಂದು ಒಳ್ಳೆಯ ಲಾಭಗಳು ಕೂಡ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಕುಟುಂಬದ ಒಂದು ವಿಷಯಕ್ಕೆ ಬಂದರೆ, ಮನೆಗೆ ಒಂದು ಹೊಸ ಸದಸ್ಯ ಅಂದರೆ ನಿಮಗೆ ಮಗು ಆಗಿರಲಿ ಅಥವಾ ಮದುವೆ ಆಗಿರಲಿ ಇಂಥದ್ದೆಲ್ಲ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ವರ್ಷ. ಮುರಿದ ಹಳೆ ಸಂಬಂಧಗಳು ಮತ್ತೆ ವಾಪಸ್ ಬರೋದು, ನಿಮಗೆ ಇಷ್ಟ ಇದ್ದರೆ ವಾಪಸ್ ಬರಬೇಕು ಅಂತಿದ್ದರೆ ಅದು ಮತ್ತೆ ವಾಪಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವರ್ಷ ಗುರು ಅಥವಾ ಹಳೆಯ ಒಂದು ಸ್ನೇಹಿತರನ್ನು ಭೇಟಿ ಮಾಡುವಂತಹ ಸಂಭವ ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಯಾರಾದರೂ ಹಳೆ ಟೀಚರ್ಸ್ ಇದ್ದರೆ ಅವ್ರನ್ನ ಭೇಟಿ ಆಗುವಂಥದ್ದು ಅಥವಾ ಹಳೆಯ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರನ್ನ ಭೇಟಿ ಆಗುವಂಥದ್ದು, ಇಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ವಿಶೇಷವಾಗಿ ನಿಮಗೆ ಆಧ್ಯಾತ್ಮಿಕವಾಗಿ ನೀವು ಏನಾದರೂ ಮಂತ್ರ ಜಪ ಮಾಡೋದು ಅಥವಾ ಧ್ಯಾನ ಮಾಡೋದು ಈ ಒಂದು ವರ್ಷ, ಇವೆಲ್ಲವೂ ಕೂಡ ನಿಮಗೆ ತುಂಬ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ಈ ಒಂದು ವರ್ಷ ವಿಶೇಷವಾಗಿ ಅಂತ ಹೇಳ್ಬೋದು. ಹಾಗಾಗಿ ಇಂಥ ಒಂದು ಅಭ್ಯಾಸ ಇದ್ದರೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ, ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ವರ್ಷಕ್ಕೆ ನಿಮಗೆ ಒಂದು ಒಳ್ಳೆಯ ಸಲಹೆ ಏನಪ್ಪ ಅಂತಂದರೆ, ನಿಮ್ಮ ಜ್ಞಾನವನ್ನು ಹಂಚ್ಕೊಬೇಕಾಗತ್ತೆ. ಅಂದರೆ ನಿಮ್ಮ ನಾಲೆಜನ್ನು ನೀವು ಶೇರ್ ಮಾಡಿದಷ್ಟು ಅದರಿಂದ ಅವ್ರಿಗೆ ಬೆನಿಫಿಟ್ ಆಗೋದ್ರ ಜೊತೆಗೆ ನಿಮಗೂ ಬೆನಿಫಿಟ್ ಆಗುತ್ತೆ. ಹಾಗೆ ಸಾಕಷ್ಟು ನಿಮಗೆ ಆಶೀರ್ವಾದ, ದೇವರ ಒಂದು ಆಶೀರ್ವಾದ ಕೂಡ ಸಿಗುತ್ತೆ. ಹಾಗಾಗಿ ನಿಮ್ಗೆ ಏನೇ ಜ್ಞಾನ ಇದ್ದರೂ ಕೂಡ ಅದನ್ನು ಹಂಚ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಮುಂದಿನದಾಗಿ ನಂಬರ್ 4, ನಿಮ್ಮ ಒಂದು ಮೂಲಾಂಕ ನಂಬರ್ 4 ಆಗಿದ್ದರೆ, ವಿಶೇಷವಾಗಿ ನಿಮ್ಮ ಒಂದು ನಂಬರ್ನ ಒಂದು ಅಧಿಪತಿ ರಾಹು ಆಗಿರ್ತಾನೆ. ವಿಶೇಷವಾಗಿ ಈ ಒಂದು ವರ್ಷ ನಿಮಗೆ ಸ್ವಲ್ಪ ಅನ್ಪ್ರಿಡಿಕ್ಟಬಲ್. ರಾಹು ಎಂದರೆ ಇಲ್ಯೂಷನ್ಸು, ಸಡನ್ ಚೇಂಜಸ್ ಇರುತ್ತೆ. ಆದರೂ ಕೂಡ ಕೆಲವೊಂದು ಒಳ್ಳೆಯ ವಿಷಯಗಳು ಕೂಡ ಇದೆ. ಹಾಗಾಗಿ ಈ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳೇಬೇಕು. ಮೊದಲನೇದಾಗಿ ಏನೆಲ್ಲ ಸವಾಲುಗಳು ನಿಮಗೆ ಸಿಗುತ್ತೆ ಈ ಒಂದು ವರ್ಷ, ಏನೆಲ್ಲ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ ಅಂದರೆ, ಕೆಲ ಕೆಲಸಗಳಲ್ಲಿ ನಿಮಗೆ ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರಬಹುದು. ಅಂದರೆ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇರುತ್ತೆ, ಮತ್ತು ಅದು ಸ್ಟಕ್ ಆಗೋದಾಗಲಿ ಸ್ಟಾಪ್ ಆಗೋದಾಗಲಿ ಇಂಥದ್ದೆಲ್ಲ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರ್ಷ. ನಿಮ್ಮ ಒಂದು ಪರಿಸ್ಥಿತಿಗಳು, ಕೆಲವೊಂದು ಪರಿಸ್ಥಿತಿಗಳು ನಿಮ್ಮನ್ನು ಗೊಂದಲಕ್ಕೆ ತಳ್ಳುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ಇನ್ನೂ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಅಂತ ಹೇಳ್ಬೋದು. ನಿಮಗೆ ಫಾರಿನ್ ಆಪರ್ಚುನಿಟೀಸ್ ಸಿಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ವರ್ಷ ವಿಶೇಷವಾಗಿ. ಹಾಗಾಗಿ ಸಿಕ್ಕಿದ್ರೆ ಮಿಸ್ ಮಾಡ್ಕೊಬೇಡಿ. ಅದರಲ್ಲೂ ಕೂಡ ಟೆಕ್ನಾಲಜಿಲಿ ವರ್ಕ್ ಮಾಡೋರು, ಅಂದರೆ ಐ ಟಿಲಿ ಅದು ಇದು ಇಂಥ ಒಂದು ಕ್ಷೇತ್ರದಲ್ಲಿ ವರ್ಕ್ ಮಾಡೋರು, ಡಿಜಿಟಲ್ ಕ್ಷೇತ್ರದಲ್ಲಿ ವರ್ಕ್ ಮಾಡೋರು, ಇವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಈ ಒಂದು ವರ್ಷ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಆರೋಗ್ಯ ಅಂತ ಬಂದಾಗ ನಿಮಗೆ ಹೊಟ್ಟೆ ಸಂಬಂಧಪಟ್ಟಂಥ ಕೆಲವೊಂದು ತೊಂದರೆಗಳಾಗ್ಬೋದು, ಅಥವಾ ಡೈಜೆಷನ್ ರಿಲೇಟೆಡ್ ಸ್ವಲ್ಪ ಕೆಲವೊಂದು ತೊಂದರೆಗಳು ನಿಮಗೆ ಈ ಒಂದು ವರ್ಷ ಆಗ್ಬೋದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಕೇರ್ಲೆಸ್ ಮಾಡಿದಷ್ಟು ನಿಮಗೆ ತೊಂದರೆಗಳು ಹೆಚ್ಚಾಗತ್ತೆ. ಇನ್ನು ವಿಶೇಷವಾಗಿ ಈ ಒಂದು ವರ್ಷಕ್ಕೆ ನಿಮಗೆ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ, ಶಾರ್ಟ್ಕಟ್ಸ್ಗಳು ಮಾತ್ರ ಯಾವುದಕ್ಕೂ ಹುಡ್ಕೋಕ್ಕೆ ಹೋಗಬೇಡಿ. ಯಾವುದಾದ್ರು ಒಂದು ಕೆಲಸನ ಮಾಡಬೇಕು ಅಂದರೆ ಕಷ್ಟಪಟ್ಟು ಮಾಡಿ, ಆರಾಮಾಗಿ ಕಷ್ಟ ಆದರೂ ಪರವಾಗಿಲ್ಲ, ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಅದನ್ನು ಮಾಡಿ. ಬಟ್ ಶಾರ್ಟ್ಕಟ್ಸ್ನ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಅದರಿಂದ ತೊಂದರೆಗಳಾಗುತ್ತೆ. ಇಲ್ಲೀಗಲ್ಲು ಅಥವಾ ಏನಾದರೂ ಅಂದರೆ ಮೋಸ ಮಾಡಿ ಮಾಡೋವಂಥ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಕೂಡ ನಿಮಗೆ ಸಾಕಷ್ಟು ತೊಂದರೆಗಳು ಆಗುತ್ತೆ. ಸಲಹೆ ಏನಪ್ಪ ಅಂತಂದರೆ, ಯಾವುದೇ ಒಂದು ಕೆಲಸ ಬಂದರೂ ಕೂಡ ಅಥವಾ ಏನೇ ಒಂದು ಸಾಧನೆ ಮಾಡಬೇಕು ಅಂದರೂ ಕೂಡ ಡಿಸಿಪ್ಲಿನ್ ಇರಲಿ, ಹಾಗೆ ಫೋಕಸ್ ಇರಲಿ ಆ ಒಂದು ವಿಷಯದ ಮೇಲೆ. ಆಗ ನಿಮಗೆ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು.
ಇನ್ನು ಇದಾದಮೇಲೆ 5, 6, 7, 8 ಹಾಗೂ 9 ಈ 5 ಮೂಲಾಂಕದ ಒಂದು ವಿಡಿಯೋ ನೆಕ್ಸ್ಟ್ ಬರುತ್ತೆ. ನಿಮಗೆ ಸದ್ಯಕ್ಕೆ 4 ಹೇಳಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಆ 5 ಮಿಕ್ಕಿದಂಥ ಮೂಲಾಂಕದ ಬಗ್ಗೆ ನಾನು ನಿಮಗೆ 2026ರಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಮೂಲಾಂಕ ಯಾವುದು, ನಿಮ್ಮ ಡೇಟ್ ಆಫ್ ಬರ್ತ್ ಏನು, ಎಲ್ಲವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.